11 ಮಾಡ್ತಾಯಿದ್ದೀನಿ. ನಿಮಗೆ ಬೆಳಗ್ಗೆ ಎದ್ದು ಸ್ನೀಸಿಂಗ್ ಪ್ರಾಬ್ಲಮ್ ಇದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅಥವಾ ಫ್ರೆಂಡ್ಸಲ್ಲಿ ಅಲರ್ಜಿಕ್ ಪ್ರಾಬ್ಲಮ್ಮು, ಡಸ್ಟ್ ಅಲರ್ಜಿ, ಬೆಳಗ್ಗೆ ಎದ್ದು ಸ್ನೀಸ್ ಮಾಡ್ತಿದ್ರೆ ಅವ್ರಿಗಿದು ಒಂದು ಒಳ್ಳೆ ಸಿಂಪಲ್ ರೆಸಿಪಿ. ನಾನೊಂದು 50 ಗ್ರಾಮಷ್ಟು ಪೈನಾಪಲ್ ತೊಗೊಂಡಿದ್ದೀನಿ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರು. ಇದನ್ನೆಲ್ಲನೂ ನಾನು ಬ್ಲೆಂಡರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲಗೆಲ್ಲ ಏನೂ ಹಾಕಿಲ್ಲ. ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಕುಡಿಯುವಾಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, 1 ಪಿಂಚ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೇಕು. ನಾನು ಫಿಲ್ಟರ್ ಮಾಡಿಲ್ಲ, ನೀವು ಬೇಕಾದ್ರೆ ಫಿಲ್ಟರ್ ಮಾಡಿ ಕೂಡ ಕುಡಿಬೋದು. ಫೈಬರ್ ಒಳ್ಳೆಯದು, ನಿಮಗೆ ಕಾನ್ಸ್ಟಿಪೇಷನ್ನು ಮತ್ತು ಟಾಕ್ಸಿನ್ಸ್ ಎಲ್ಲ ರಿಲೀವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ಒಳ್ಳೆಯ ಒಂದು ಕಾಂಬಿನೇಷನ್, ವೆರಿ ಪೊಟೆಂಟ್ ಡೈನಮಿಕ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಊತಗಳನ್ನ ಕಡಿಮೆ ಮಾಡುತ್ತೆ, ಡೈಜೆಸ್ಟಿವ್ ಟ್ರ್ಯಾಕ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬಾಡಿಯಲ್ಲಿ ವಾತ ಕಫವನ್ನು ಕಡಿಮೆ ಮಾಡುತ್ತೆ. ಮತ್ತು ಇದರಲ್ಲಿ ಕುರ್ಕುಮಿನ್ ಅಂತ ಒಂದು ಅರಿಶಿಣದಲ್ಲಿ ಒಂದು ಇದು ಕೆಮಿಕಲ್ ಇರುತ್ತೆ, ಅದು ಕ್ಯಾನ್ಸರನ್ನು ಕೂಡ ಕಡಿಮೆ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ. ಮತ್ತು ಬ್ರೋಮೆಲೈನ್ ಅಂತ ಒಂದು ಪೈನಾಪಲಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಅದು ಡೈಜೆಸ್ಟಿವ್ ಪವರನ್ನು, ಆ್ಯಸಿಡಿಟಿಯನ್ನು ಕಡಿಮೆ ಮಾಡುತ್ತೆ, ಡೈಜೆಷನನ್ನು ಬೆಟರ್ ಮಾಡುತ್ತೆ. ಸೊ ಇದನ್ನು ಯಾವಾಗ ತೊಗೊಳ್ಬೇಕು ಅಂದರೆ ಯೂಶ್ವಲಿ ಮಿಡ್ ಮಾರ್ನಿಂಗ್ ಅಥವಾ ಈ 11-12 ಗಂಟೆ ಸಮಯದಲ್ಲಿ ಏನಾದ್ರು ಸ್ನ್ಯಾಕ್ ತೊಗೊಳ್ತಿದ್ರೆ ಆ ಟೈಮಲ್ಲಿ ಇದನ್ನು ತೊಗೊಳ್ಬೇಕು. ಇದನ್ನು ತೊಗೊಳ್ಳುವಾಗ ಯಾವುದೇ ಡೈರಿ ಪ್ರಾಡಕ್ಟ್ಸನ್ನು ತೊಗೋಬಾರ್ದು, ಅದು ಇದು ಎರಡು ಮಿಕ್ಸ್ ಆಗಿ ವಿಷದ ಥರ, ವಿರುದ್ಧ ಆಹಾರ ಥರ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಇಷ್ಟೇ ml ತೊಗೊಳ್ಬೇಕು, ತುಂಬ ಜಾಸ್ತಿ ಕುಡಿಬಾರ್ದು, ಮಾಡರೇಷನಲ್ಲಿ 20 ml ಮಾತ್ರ ಕುಡಿಬೇಕು. ನೀವು ಒಂದು ಮಂಡಲ 7 ಡೇಸ್ ಅಥವಾ 21 ಡೇಸ್ ಅಥವಾ 45 ಡೇಸ್ ಮಾಡಿ ಇದನ್ನು ನೀವು ರಿಸಲ್ಟನ್ನು ನೋಡ್ಬೋದು. ಮಾಡಿ ನೀವು ನನಗೆ ಹೇಗಿತ್ತು ರಿಸಲ್ಟ್ ಅಂತ ತಿಳಿಸಿ. ಧನ್ಯವಾದ.